ನಮಸ್ಕಾರ, ನನ್ನ ಹೆಸರು ಗೌರೀಶ್. ನೀವು ನೋಡ್ತಿದ್ದೀರಾ ಕನ್ನಡ ಫ್ಯಾಷನ್ ಟೆಕ್ ಚಾನಲ್. ಫ್ರೆಂಡ್ಸ್, ನಾವು ಹ್ಯಾಂಡ್ ವರ್ಕ್ ಬ್ಲೌಸ್ ಮಾಡಿಸ್ಬೇಕು ಅಂದರೆ ಅದಕ್ಕೆ ಮಾರ್ಕಿಂಗ್ ಮಾಡಬೇಕು. ಪರ್ಫೆಕ್ಟಾಗಿ ನಾವು ಯಾವ ಥರ ಮಾರ್ಕಿಂಗ್ ಮಾಡಬೇಕು, ಹಾಗೆ ಖಾಲಿ ಬರೀ ನಾವು ನೆಕ್ಕಿಗೆ ಮಾತ್ರ ನಾವು ಹ್ಯಾಂಡ್ ವರ್ಕ್ ಮಾಡಿಸೋದಾದರೆ ಯಾವ ಥರ ನೆಕ್ಕಿಗೆ ಬ್ರಾಡ್ ಎಷ್ಟು ಡೀಪ್ ಎಷ್ಟು ಯಾವ ಥರ ತೊಗೊಳ್ಬೇಕು, ಫುಲ್ ಬ್ಲೌಸ್ಗೆ ವರ್ಕ್ ಮಾಡಿಸೋದಾದರೆ ಯಾವ ಥರ ತೊಗೊಳ್ಬೇಕು, ಮಾರ್ಕಿಂಗ್ ನಾವು ರೇಷ್ಮೆ ಸೀರೆ ಬ್ಲೌಸ್ ಕೊಟ್ಟರೆ ಯಾವ ಥರ ಮಾರ್ಕಿಂಗ್ ಮಾಡಬೇಕು, ಬಾರ್ಡ್ರ್ ಇರುತ್ತೆ ಆ ಬಾರ್ಡ್ರನ್ನ ನಾವು ಯಾವ ಥರ ಸೆಂಟರ್ ಸ್ಲೀವ್ಸ್ಗೆ ಸೆಂಟರ್ ಮಾಡಬೇಕು, ನಿಮಗೆ ಫ್ಲವರ್ಸ್ ಆಗಿರ್ಬೋದು ಇಲ್ಲ ಯಾವುದಾದ್ರೂ ಎಂಬ್ರಾಯ್ಡ್ರಿ ಡಿಸೈನ್ ಏನಾದರೂ ಇದ್ದರೆ ಬಾರ್ಡ್ರಲ್ಲಿ ಅದನ್ನು ನಾವು ಸೆಂಟರ್ ಮಾಡಬೇಕು. ಸೆಂಟರ್ ಮಾಡಿದರೆ ನಮಗೆ ಪರ್ಫೆಕ್ಟಾಗಿ ಸ್ಲೀವ್ಸ್ ಅನ್ನೋದು ತುಂಬ ನೀಟಾಗಿ ಕಾಣಿಸುತ್ತೆ. ವರ್ಕ್ ಮಾಡಿಸಿದರೆ ಅದನ್ನು ಯಾವ ಥರ ಸೆಂಟರ್ ಮಾಡಬೇಕು, ಯಾವ ಥರ ಮಾರ್ಕಿಂಗ್ ಮಾಡಬೇಕು, ನಾವು ಈ ಥರ ಮಾರ್ಕಿಂಗ್ ಮಾಡೋದ್ರಿಂದ 100% ಪರ್ಫೆಕ್ಟಾಗಿ ನಮಗೆ ಹ್ಯಾಂಡ್ ವರ್ಕ್ ಬ್ಲೌಸು ಶೋಲ್ಡರ್ ರಾಪ್ ಬರೋದಾಗಲಿ ಆರ್ಮಲ್ ರಿಂಕಲ್ಸ್ ಬರೋದಾಗಲಿ ಇರೋದಿಲ್ಲ. ನಾನು ಅಷ್ಟು ಕಂಪ್ಲೀಟಾಗಿ ಇದರಲ್ಲಿ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಒಳ್ಳೆ ಇನ್ಫಾರ್ಮೇಷನ್ನ ತಿಳಿಸ್ಕೊಟ್ಟಿದ್ದೀನಿ. ಇದರಿಂದ ನಾವು ಈ ಥರ ಹ್ಯಾಂಡ್ ವರ್ಕ್ಗೆ ಮಾರ್ಕ್ ಮಾಡೋದ್ರಿಂದ ಏನು ಉಪಯೋಗ ಇದೆ ಅನ್ನೋದು ನಾನು ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿದರೆ ನಿಮಗೆ ಪ್ರತಿಯೊಂದು ಅರ್ಥ ಆಗುತ್ತೆ. ಯಾಕೆ ಅಂದರೆ ಹ್ಯಾಂಡ್ ವರ್ಕ್ಗೆ ನಾವು ಅಮೌಂಟ್ ಜಾಸ್ತಿ ಹಾಕಿರ್ತೀವಿ, ಅದು ನಮಗೆ ಪರ್ಫೆಕ್ಟ್ ಫಿಟ್ಟಿಂಗ್ ಬಂದ್ರೇ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದಾಗುತ್ತೆ, ಮತ್ತು ಸ್ಟಿಚಿಂಗ್ ಮಾಡಿಸೋದಕ್ಕೆ ಇಂಟ್ರೆಸ್ಟ್ ಇರುತ್ತೆ. ಇಲ್ಲ ಅಂದರೆ ಮನಿನೂ ವೇಸ್ಟ್ ಆಗುತ್ತೆ, ಬ್ಲೌಸು ವೇಸ್ಟ್ ಆಗುತ್ತೆ. ಹಾಗಾಗಿ ಆ ಥರ ಆಗಬಾರ್ದು ಅಂದರೆ ತುಂಬ ಸಿಂಪಲಾಗಿ ತಿಳಿಸ್ಕೊಟ್ಟಿದ್ದೀನಿ. ಒಳ್ಳೆ ಇನ್ಫಾರ್ಮೇಷನ್ ಇದೆ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡಿದ ನಂತರ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಆದಷ್ಟು ಜನಕ್ಕೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿದ್ರೆ ಇಂಥ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಆ ಎಲ್ಲ ವೀಡಿಯೋಸ್ನ ನೀವು ನೋಡ್ಬೋದಾಗುತ್ತೆ. ಓಕೆ ಫ್ರೆಂಡ್ಸ್, ಹ್ಯಾಂಡ್ ವರ್ಕ್ ಮಾಡಿಸೋದಕ್ಕೆ ನಮಗೆ ರೇಷ್ಮೆ ಬ್ಲೌಸ್ ಆಗಲಿ ಮತ್ತು ಯಾವುದಾದ್ರೂ ಬ್ಲೌಸ್ಗೆ ನಾವು ವರ್ಕ್ ಮಾಡಿಸ್ಬೇಕಂದ್ರೆ ಆ ಬ್ಲೌಸ್ಗೆ ನಾವು ಮಾರ್ಕಿಂಗ್ನ ಯಾವ ಥರ ಮಾಡಿಕೊಡ್ಬೇಕು ಅನ್ನೋದು ತಿಳಿಸ್ಕೊಡ್ತೀನಿ. ಹಾಗೆ ಫಸ್ಟು ನಿಮಗೆ ಮಾರ್ಕಿಂಗು ಬ್ಲೌಸ್ ಪೀಸ್ ಮೇಲೆ ಮಾಡೋದು ಒಂದು ರೀತಿ ಬರುತ್ತೆ, ಹಾಗೆ ಪೇಪರ್ ಕಟ್ಟಿಂಗ್ ಮಾಡಿಬಿಟ್ಟು ಮಾರ್ಕ್ ಮಾಡೋದು ಇನ್ನೊಂದು ರೀತಿ ಬರುತ್ತೆ. ಪರ್ಫೆಕ್ಟು ಅಂದರೆ ನಾವು ನನಗೆ ಯಾರಾದರೂ ಕಸ್ಟಮರ್ ಕೊಟ್ಟರೆ ನಾನು ವರ್ಕ್ ಬ್ಲೌಸ್ ಯಾವ ಥರ ಮಾಡಿಸ್ತೀನಿ ಅಂದರೆ ಫಸ್ಟು ಪೇಪರ್ ಕಟ್ಟಿಂಗ್ನ ನೀಟಾಗಿ ಮಾಡ್ಕೊಳ್ತೀನಿ. ಬ್ರಾಡು, ಡೀಪು, ಚೆಸ್ಟು ಮತ್ತು ನೆಕ್ಕು ಎಲ್ಲ ನೀಟಾಗಿ ಕಂಪ್ಲೀಟಾಗಿ ನಾನು ಬ್ಲೌಸ್ ಕಟ್ಟಿಂಗ್ ಯಾವ ಥರ ಮಾಡ್ತೀನಿ ಅದೇ ಥರ ಪೇಪರ್ ಕಟ್ಟಿಂಗ್ ಮಾಡಿಬಿಟ್ಟು ನೋಡಿ ಈ ಥರ ಪೀಸ್ ಹಾಕ್ಕೊಂಡು ಇದಕ್ಕೆ ಮಾರ್ಕಿಂಗ್ ಮಾಡಿ ಕೊಡ್ತೀನಿ ವರ್ಕ್ ಮಾಡೋದಕ್ಕೆ. ಅವರು ವರ್ಕ್ ಮಾಡೋರು, ಹ್ಯಾಂಡ್ ವರ್ಕ್ ಮಾಡೋರು ಆ್ಯಸ್ ಇಟ್ ಈಸ್ ಇದೇ ಥರನೇ ಮಗ್ಗದಲ್ಲಿ ಪೀಸ್ನ ಹಾಕ್ಕೊಂಡು ಅವರು ಮಾರ್ಕಿಂಗ್ ಮಾಡಿಕೊಂಡು ಹ್ಯಾಂಡ್ ವರ್ಕ್ ಮಾಡ್ತಾರೆ. ನಾವು ಮಾರ್ಕಿಂಗ್ನ ಮಾಡಿಕೊಟ್ರೆ ನಮಗೆ ಪರ್ಫೆಕ್ಟಾಗಿ ಬ್ರಾಡ್ ಅನ್ನೋದು ನೀಟಾಗಿರುತ್ತೆ. ಅವರೇ ಮಾಡಿದರೆ ನಮಗೆ ಚೆಸ್ಟ್ಗೆ ಯಾವ ಚೆಸ್ಟ್ಗೆ ಎಷ್ಟು ಬ್ರಾಡ್ ತೊಗೊಳ್ಬೇಕು ಅನ್ನೋದು ಅವ್ರಿಗೆ ಗೊತ್ತಿರಲ್ಲ. ಅವರು ಒಂದು ಅಂದಾಜು ಮೇಲೆ ಒಂದು 5-5.5 6 ಇಂಚ್ವರೆಗೂ ಅವರು ಬ್ರಾಡ್ನ ತೊಗೊಳ್ತಾರೆ. ಅಷ್ಟು ಬಿಟ್ಟರೆ ಅವರು ಪರ್ಫೆಕ್ಟಾಗಿ ತೊಗೊಳ್ಳೋದಿಲ್ಲ. ಕೆಲವು ಸಾರಿ ನಮಗೆ ಬ್ರಾಡು ಕಡಿಮೆ ಇದ್ದರೂ ಶೋಲ್ಡರ್ ಟಾಪ್ ಬರುತ್ತೆ, ಕೆಲವು ಸಾರಿ ನಮಗೆ ಬ್ರಾಡ್ ಜಾಸ್ತಿ ಇದ್ದರೂ ಶೋಲ್ಡರ್ ಟಾಪ್ ಬರೋದಿಲ್ಲ. ಅದು ಆರ್ಮಲ್ ರೌಂಡಿಂಗು ಮತ್ತು ಚೆಸ್ಟ್ ಮೇಲೆ ಡಿಪೆಂಡ್ ಆಗುತ್ತೆ. ಹಾಗಾಗಿ ನಾನು 100% ಪರ್ಫೆಕ್ಟಾಗಿ ಬರಬೇಕು. ಈ ವರ್ಕ್ ಬ್ಲೌಸ್ಗೆ ನಾವು ದುಡ್ಡು ಜಾಸ್ತಿ ಹಾಕಿರ್ತೀವಿ ವರ್ಕ್ ಮಾಡಿಸೋದಕ್ಕೆ. ಅಮೌಂಟ್ ಜಾಸ್ತಿ ಆಗಿಬಿಟ್ಟು ನಮಗೆ ಪರ್ಫೆಕ್ಟ್ ಫಿಟ್ಟಿಂಗ್ ಬಂದಿಲ್ಲ, ರಿಂಕಲ್ಸ್ ಬಂದಿದೆ, ಶೋಲ್ಡರ್ ಡ್ರಾಪ್ ಬಂದಿದೆ, ವರ್ಕ್ ಬ್ಲೌಸು ಮತ್ತು ಆಲ್ಟ್ರೇಷನ್ ಮಾಡಬೇಕಂದ್ರೆ ತುಂಬಾ ಕಷ್ಟ. ಮತ್ತು ನಮಗೆ ಅದು ಆಲ್ಟ್ರೇಷನ್ ಮಾಡಬೇಕಾದ್ರೆ ಏನಾದರೂ ಸ್ವಲ್ಪ ಪ್ರಾಬ್ಲಮ್ ಆದರೆ ಫಿನಿಶಿಂಗ್ ಎಲ್ಲ ತುಂಬ ಇರೋದಿಲ್ಲ, ಅಷ್ಟೊಂದು ಹಾಳಾಗಿ ಹೋಗುತ್ತೆ. ಹಾಗಾಗಿ ನಾನು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡಿ ನಿಮಗೆ ತಿಳಿಸಿ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ, ತಿಳಿಸ್ಬೇಕು ಅಂತ. ನೋಡಿ, ಫಸ್ಟು ನಾವು ಫಸ್ಟ್ ಹೇಳಿದ ಹಾಗೆ ನಾನು ಈ ಬ್ಲೌಸ್ಗೆ ನಾವು ಮಾರ್ಕ್ ಮಾಡ್ಬೋದು ಅಂತ ತಿಳಿಸ್ಕೊಟ್ಟೆ. ನನಗೆ ಅದು ಅಷ್ಟೊಂದು ಪರ್ಫೆಕ್ಟ್ ಅನಿಸಿಲ್ಲ, ಹಾಗಾಗಿ ನಾನು ಪರ್ಫೆಕ್ಟ್ ಮೆಥಡ್ನ ತಿಳಿಸ್ಕೊಡ್ತೀನಿ. ನೋಡಿ, ಬಾರ್ಡ್ರು ಈ ಥರ ರೇಷ್ಮೆ ಸೀರೆ ಕೊಟ್ಟಾಗ ಬಾರ್ಡ್ರು ಇದು ಒಂದು ದೊಡ್ಡ ಬಾರ್ಡ್ರ್ ಇದೆ, ಹಾಗೆ ಇದೊಂದು ಸಣ್ಣ ಬಾರ್ಡ್ರ್ ಇದೆ. ಇದು ಬ್ಯಾಕ್ ಸೈಡ್ ಬರುತ್ತೆ, ಇದು ಸ್ಲೀವ್ಸ್ಗೆ ಬರುತ್ತೆ. ಓಕೆನಾ? ಈ ಥರ ಸ್ಲೀವ್ಸ್ಗೆ ಬಂದಾಗ ನಾವು ಈ ಫ್ಲವರು ಏನಿದೆಯೋ, ಫ್ಲವರ್ ಅಲ್ಲ, ಇದು ಅನಿಮಲ್ ಏನಿದೆಯೋ ಇದಕ್ಕೆ ನಾವು ವರ್ಕ್ ಮಾಡಿಸ್ಬೋದು. ಕುಂದನ್ ವರ್ಕ್ ಆಗಲಿ, ಯಾವ ಥರ ಡಿಸೈನ್ ಇರುತ್ತೋ ಆ ಥರ ಪ್ಯಾಟ್ರನಲ್ಲಿ ನಾವು ಇದಕ್ಕೆ ವರ್ಕ್ ಮಾಡಿಸ್ಬೋದು. ಇದಕ್ಕೆ ನಾವು ಸ್ಲೀವ್ ಲೆಂತ್ ಎಷ್ಟು ಬೇಕನ್ನೋದು ನೋಡಿಕೊಂಡು ನಾವು ಇದು ಮಾಡಬೇಕಾಗತ್ತೆ. ಹಾಗೆ ನೀವು ಈ ಥರ ಸ್ಲೀವ್ಸು ಪೇಪರ್ ಕಟ್ಟಿಂಗ್ ಮಾಡ್ಕೊಳ್ಳಿ. ಈ ಥರ ಸ್ಲೀವ್ಸು ಪೇಪರ್ ಕಟ್ಟಿಂಗ್ ಮಾಡಿಕೊಂಡು ನೀವು ನೋಡಿ ಇದನ್ನು ಸೀದಾ ಮೇಲೆ ಮಾರ್ಕಿಂಗ್ ಮಾಡಬೇಕು. ಓಕೆನಾ? ಕರೆಕ್ಟಾಗಿ ಈ ಸ್ಲೀವ್ಸ್ನ ನೀವು ಬೇಕಾದರೆ ಡಬಲ್ ಸ್ಲೀವ್ಸ್ನ ಕಟ್ ಮಾಡಿಕೊಂಡ್ರೆ ನಿಮಗೆ ಒಂದೇ ಸಾರಿ ಬರುತ್ತೆ. ಸಿಂಗಲ್ ಕಟ್ ಮಾಡಿದ್ರು ಓಕೆನೇ. ಈ ಥರ ಈ ಅಂಚು ಪೀಸ್ ಈ ಕಡೆ ಇದೆಯಲ್ವ, ಈ ಅಂಚು ಪೀಸ್ನ ಬಿಟ್ಟು ನೋಡಿ ಇನ್ನೊಂದು ಪ್ಲಸ್ ಪಾಯಿಂಟ್ ಏನು ಬರುತ್ತೆ ನಾವು ಪೇಪರ್ ಕಟ್ಟಿಂಗ್ ಮಾಡೋದ್ರಿಂದ ಅಂದರೆ ನಾವು ಈ ಫ್ಲವರ್ ಅಲ್ಲ, ಒಟ್ಟಿನಲ್ಲಿ ನಮಗೆ ಇಲ್ಲಿ ಯಾವುದಾದ್ರೂ ಡಿಸೈನ್ ಇದ್ದರೆ ನಾವು ಅದನ್ನು ಸೆಂಟರ್ ಮಾಡ್ಬೋದು. ಸೆಂಟರ್ ಮಾಡೋದಕ್ಕೆ ನಮ್ಗೆ ಅವಕಾಶ ಇರುತ್ತೆ ಈ ಪೇಪರ್ ಕಟ್ಟಿಂಗ್ ಮಾಡಿದರೆ. ಈಗ ನನಗೆ ಇದು ಸೆಂಟರ್ ಬೇಕು, ಈ ಪೀಸು. ಓಕೆನಾ? ಇದಕ್ಕೆ ನಾನು ಇದನ್ನು ಈ ಥರ ಸೆಂಟರ್ಗೆ ಇದು ಕರೆಕ್ಟಾಗಿ ಇಟ್ಕೊಳ್ತೀನಿ. ಈ ಥರ ಇಟ್ಕೊಂಡು ನಾವು ಆ್ಯಸ್ ಇಟ್ ಈಸ್ ಏನು ಮಾಡಬೇಕಂದ್ರೆ
ನೋಡಿ ಈ ಮಾರ್ಜಿನ್ ಅಂಚು ಪೀಸ್ ಬಿಟ್ಟು ಆ್ಯಸ್ ಇಟ್ ಈಸ್ ಇದಕ್ಕೆ ಈ ಥರ ಮಾರ್ಕಿಂಗ್ ಮಾಡಬೇಕು. ಇದರಲ್ಲಿ ನಮಗೆ ಫ್ರಂಟು ಬ್ಯಾಕು ನೋಡಿ ಈಗ ಮಾರ್ಕಿಂಗ್ ಮಾಡಿದ್ದೀನಿ. ಇದು ಸೆಂಟ್ರು, ಇದು ಚೆಸ್ಟು. ಇದರಲ್ಲಿ ಫ್ರಂಟ್ ಶೇಪ್ ಇರುತ್ತೆ, ಬ್ಯಾಕ್ ಶೇಪು ಇರುತ್ತೆ. ಓಕೆನಾ? ಇಲ್ಲಿವರೆಗೂ ನಮಗೆ ಮಾರ್ಜಿನ್ ಬರುತ್ತೆ. ಹಾಗೆ ಇದು ಸೆಂಟ್ರ್ ಬರುತ್ತೆ. ಈಗ ಇದು ಫ್ಲವರ್ ಇದ್ದರೆ ಇಲ್ಲಿ ಫ್ಲವರ್ ಅನ್ನೋದು ಕರೆಕ್ಟಾಗಿ ಸೆಂಟ್ರಿಗೆ ಅನ್ನೋದೇ ಬರುತ್ತೆ. ನಾವು ಫ್ರಂಟ್ ಶೇಪು ಮತ್ತು ಬ್ಯಾಕ್ ಶೇಪ್ ತೆಗೆದಿರ್ತೀವಲ್ವ, ನಮಗೆ ವರ್ಕು ಸ್ಲೀವ್ಸ್ ಫುಲ್ ಮಾಡಿದಾಗ ನಮಗೆ ವರ್ಕ್ ಕಟ್ಟಾಗದೇ ಇರೋ ರೀತಿಯಲ್ಲಿ ಇರಬೇಕಂದ್ರೆ ಈ ಥರ ಶೇಪ್ ಕರೆಕ್ಟಾಗಿ ಮಾರ್ಕ್ ಮಾಡಬೇಕು. ಅದೇ ನಾವು ಬಟ್ಟೆಲೇ ಮಾರ್ಕ್ ಮಾಡಿದರೆ ಶೇಪ್ನ ಪರ್ಫೆಕ್ಟಾಗಿ ಮಾರ್ಕ್ ಮಾಡೋಕ್ಕೆ ಬರೋದಿಲ್ಲ. ಹಾಗೆ ನೆಕ್ಸ್ಟು ಆ ಕಡೆ ಸೈಡು ನಾವು ಸೆಂಟರ್ ಮಾಡಿಕೊಂಡು ನೋಡಿ ಈ ಥರ ಆ್ಯಸ್ ಇಟ್ ಈಸ್ ಸ್ಲೀವ್ಸ್ನ ಮಾರ್ಕ್ ಮಾಡ್ಬೋದು. ಇದು ಸ್ಲೀವ್ಸ್ ಹ್ಯಾಂಡ್ ವರ್ಕಿಂಗ್ ಮಾರ್ಕ್ ಮಾಡೋದು ಮೆಥಡ್ಡು. ನೆಕ್ಸ್ಟ್ ಬಂದುಬಿಟ್ಟು ಈ ಬ್ಯಾಕ್ ಸೈಡು ನಮಗೆ ಈ ರೇಷ್ಮೆ ಬ್ಲೌಸ್ ಬಂದುಬಿಟ್ಟು ಈ ಬಾರ್ಡರ್ ಏನಿರುತ್ತೋ, ಈ ಬುಟ್ಟ ಏನಿರುತ್ತೋ ಉಲ್ಟಾ ಸೀದಾ ಇರುತ್ತೆ. ಓಕೆನಾ? ಅದನ್ನು ನೋಡ್ಕೊಳ್ಬೇಕು. ಈಗ ಇದು ಈ ಕಡೆನೇ ಇರೋದು, ಹಾಗಾಗಿ ನಾನು ಈ ಥರ ತೊಗೊಳ್ತಿದ್ದೀನಿ. ಇದನ್ನು ಏನು ಮಾಡಬೇಕಂದ್ರೆ ಈ ಥರ ಸೆಂಟ್ರಿಗೆ ಹಾಕ್ಕೊಳ್ಬೇಕು. ಕರೆಕ್ಟಾಗಿ ಈ ಥರ ಕರೆಕ್ಟಾಗಿ ಸೆಂಟರ್ಗೆ ಹಾಕ್ಕೊಳ್ಬೇಕು. ಈ ಪೀಸ್ನ ಸೆಂಟ್ರಿಗೆ ಹಾಕ್ಕೊಂಡು ನಾವು ಫುಲ್ಲು ಇದು ಏನಿದೆಯೋ ಫುಲ್ಲು ಮಾರ್ಕಿಂಗ್ ಮಾಡ್ಕೊಳ್ಬೇಕು. ಓಕೆನಾ? ಈ ನೆಕ್ಕಿಂದ ಹಿಡಿದು ಫುಲ್ಲು ಮಾರ್ಕಿಂಗ್ ಮಾಡ್ಕೊಳ್ಬೇಕು. ಫುಲ್ ಮಾರ್ಕಿಂಗ್ ಮಾಡಿಕೊಂಡ್ರೆ ನಮಗೆ ಫುಲ್ ವರ್ಕ್ ಮಾಡಿಸಿದ್ರು ನಮಗೆ ಮಾರ್ಜಿನ್ ಎಷ್ಟಿದೆ ಅನ್ನೋದು ಗೊತ್ತಾಗುತ್ತೆ. ಒಂದು ವೇಳೆ ನೋಡಿ ಇದು ಸೈಡ್ ಸ್ಟಿಚ್ ಇಲ್ಲಿಗೆ ಬರುತ್ತೆ. ಓಕೆನಾ? ನಮಗೆ ಇಷ್ಟು ಜಾಗದಲ್ಲಿ, ಇಲ್ಲಿಂದ ಇಷ್ಟು ಜಾಗದಲ್ಲಿ ಇಲ್ಲಿ ನಮಗೆ ಅಟ್ಯಾಚ್ ಮಾಡೋದಕ್ಕೆ ನೆಕ್ಕು, ಮತ್ತು ಇಲ್ಲಿ ಬಂದುಬಿಟ್ಟು ಸ್ಲೀವ್ ಅಟ್ಯಾಚ್ ಮಾಡೋದಕ್ಕೆ ಇಷ್ಟು ಮಾರ್ಜಿನನ್ನು ನಾವು ಆರಾಮಾಗಿ ಬಿಟ್ಕೊಂಡು ಅವ್ರಿಗೆ ವರ್ಕ್ ಮಾಡೋರಿಗೆ ಹೇಳಿ ನಾವು ಇಷ್ಟು ಮಾರ್ಜಿನ್ ಬಿಟ್ಟಿದ್ದೀವಿ, ಅಷ್ಟು ಬಿಟ್ಟು ಇನ್ನು ಮಿಕ್ಕಿದ್ದು ಎಲ್ಲದಕ್ಕೂ ನೀವು ವರ್ಕ್ ಮಾಡಿ ಅಂದರೆ ಅವರು ಫುಲ್ ಬ್ಲೌಸ್ ವರ್ಕ್ ಮಾಡ್ತಾರೆ. ಹಾಗೆ ನಾವು ಮೆಜರ್ಮೆಂಟ್ಗೆ ತಕ್ಕನಾಗೆ ನಾವು ಈ ಬ್ರಾಡ್ ಆಗಲಿ, ಈ ಡೀಪ್ ಆಗಲಿ ಮತ್ತು ಈ ಬ್ರಾಡ್ ಆಗಲಿ ತಗೊಂಡಿರ್ತೀವಿ. ಓಕೆನಾ? ಆವಾಗ ನಮಗೆ ಶೋಲ್ಡರ್ ಡ್ರಾಪ್ ಅನ್ನೋದು ಬರೋದಿಲ್ಲ. ಹಾಗೆ ಫುಲ್ ಬ್ಲೌಸ್ ವರ್ಕ್ ಮಾಡಿದಾಗ ಈ ಆರ್ಮೋಲ್ ಶೇಪ್ ರೌಂಡಿಂಗ್ ಏನಿರುತ್ತೋ ನಾವು ಮಾರ್ಕ್ ಕರೆಕ್ಟಾಗಿ ಮಾಡಿರ್ತೀವಿ. ಆರ್ಮೋಲ್ ರೌಂಡಿಂಗ್ ಕರೆಕ್ಟಾಗಿರುತ್ತೆ. ಆವಾಗ ನಮಗೆ ಈ ವರ್ಕ್ ಅನ್ನೋದು ಸ್ಲೀವ್ ಅಟ್ಯಾಚ್ ಮಾಡಬೇಕಾದ್ರೆ ಕಟ್ ಆಗೋದಿಲ್ಲ, ಮಾರ್ಜಿನ್ ಬಿಟ್ಟಿರ್ತೀವಿ. ಓಕೆನಾ? ಇಷ್ಟು ಬೆನಿಫಿಟ್ಸ್ ಅನ್ನೋದು ಇರುತ್ತೆ. ಈಗ ಈ ಪೀಸ್ನ ಇದೇ ಥರ ಹಾಕ್ಕೊಂಡ ನಂತರ ಫ್ರಂಟ್ ಸೈಡ್ ಪೀಸು, ಈ ಫ್ರಂಟ್ ಸೈಡ್ ಪೀಸ್ನ ನೀವು ಒಂದು ಸೈಡ್ ಯಾವ ಕಡೆ ಆದರೂ ಒಂದು ಸೈಡ್ನ ನೋಡಿ, ಆ ಕಡೆ ಸೈಡ್ ಆಗ್ಬೋದು, ಈ ಕಡೆ ಸೈಡ್ ಆಗ್ಬೋದು, ಈ ಥರ ಕರೆಕ್ಟಾಗಿ ಹಾಕ್ಕೊಳ್ಬೋದು ಒಂದು ಸೈಡು. ಓಕೆನಾ? ಈ ಥರ ಒಂದು ಸೈಡು ಅಂದರೆ ವರ್ಕ್ ಬರೋದು ನಿಮಗೆ ಒಂದೇ ಸೈಡ್ ಆಗಿರೋದ್ರಿಂದ ನೀವು ಒಂದು ಸೈಡ್ ಪೀಸ್ನ ಹಾಕ್ಕೊಳ್ಬೋದು. ಅದು ಯಾವ ಥರ ಹಾಕ್ಕೊಳ್ಬೇಕು ಅಂದರೆ ನಿಮಗೆ ವರ್ಕ್ ಬಂದುಬಿಟ್ಟು ರೈಟ್ ಸೈಡ್ ಪೀಸ್ಗೆ ಬರುತ್ತೆ. ಓಕೆನಾ? ರೈಟ್ ಸೈಡ್ ಪೀಸು ನಮಗೆ ಈ ಸೀದಾನ ನಾವು ಹಾಕ್ಕೊಂಡಾಗ, ಈ ಸೀದಾ ಪೀಸ್ ನಾವು ಹಾಕ್ಕೊಂಡಾಗ ರೈಟ್ ಸೈಡು ನಮಗೆ ಯಾವ್ದು ಬರುತ್ತೆ ಅಂತ ನೋಡ್ಕೊಳ್ಬೇಕು. ನೋಡಿ ಈ ಕಡೆ ಸೈಡ್ ಆದರೆ ನಮಗೆ ಲೆಫ್ಟ್ ಸೈಡ್ ಬರುತ್ತೆ. ಈ ಥರ ಬ್ಲೌಸ್ ಹಾಕ್ಕೊಂಡಾಗ ಇದು ಬಂದುಬಿಟ್ಟು ನಮಗೆ ಈಗ ಇದು ಸೀದಾ ಆ್ಯಸ್ ಇಟ್ ಈಸ್ ಸೀದಾ ಇದೆ. ಓಕೆನಾ? ಇದು ರೈಟ್ ಸೈಡಿಗೆ ಬರುತ್ತೆ, ಇದು ಲೆಫ್ಟ್ ಸೈಡಿಗೆ ಬರುತ್ತೆ. ನಾವು ರೈಟ್ ಸೈಡ್ಗೆ ಈ ಫ್ರಂಟ್ ಪಾರ್ಟ್ನ ಹಾಕ್ಕೊಳ್ಬೇಕು. ನೆಕ್ಕು ಆ ಕಡೆ ಇರಬೇಕು ರೈಟ್ ಸೈಡ್ಗೆ. ನಾವು ಈ ಫ್ರಂಟ್ ಸೈಡು ಇದಕ್ಕೇನಾದರೂ ವರ್ಕ್ ಮಾಡಬೇಕು ಅಂದರೆ ನಾವು ಇದು ಆ್ಯಸ್ ಇಟ್ ಈಸ್ ಫ್ರಂಟ್ ಸೈಡ್ ಆರ್ಮೋಲ್ ಶೇಪ್ನ ನಾವು ಮಾರ್ಕ್ ಮಾಡ್ಬೋದು. ಇಲ್ಲ ಅಂದರೆ ಫ್ರಂಟ್ ನೆಕ್ ಏನಿದೆಯೋ ಖಾಲಿ ನೆಕ್ ಮಾತ್ರನೇ ನಾವು ಮಾರ್ಕ್ ಮಾಡಬೇಕು. ಈ ಶೋಲ್ಡರು ಮತ್ತು ನೆಕ್ಕು ಅಷ್ಟನ್ನು ಮಾತ್ರ ಮಾರ್ಕ್ ಮಾಡಿದರೆ ನಮಗೆ ಸಾಕಾಗುತ್ತೆ. ಓಕೆನಾ? ಇಷ್ಟು ನಮಗೆ ಇನ್ನು ಮಿಕ್ಕಿರೋ ಪೀಸ್ ಎಲ್ಲ ಉಳ್ಕೊಂಡಿರುತ್ತೆ. ನಿಮಗೆ ಒಂದು ವೇಳೆ ಬಾರ್ಡ್ರ್ ಬೇಕು ಅಂದರೆ ನೋಡಿ ಈ ಥರ ಡಬಲ್ ಬಾರ್ಡ್ರ್ ಬಂದಾಗ ಈ ಬಾರ್ಡ್ರ್ ಬೇಕು ಅಂದರೆ ನೀವು ಈ ಕಡೆ ಸೈಡ್ ಹಾಕ್ಕೊಳ್ಬೋದು. ನಿಮಗೆ ಸೇಮ್ ಈ ಕಡೆ ಎರಡು ಸೇಮ್ ಬಾರ್ಡ್ರ್ ಬಂದರೆ ನೀವು ಬ್ಯಾಕ್ ಸೈಡು ಬಾರ್ಡರ್ ಬೇಕಂದರೆ ಬಾರ್ಡರ್ ಹಾಕ್ಕೊಳ್ಬೋದು. ಅದು ಯಾವುದಕ್ಕೆ ಹಾಕ್ಕೊಳ್ಬೇಕಂದ್ರೆ ಖಾಲಿ ನಾವು ನೆಕ್ಕಿಗೆ ಮಾತ್ರ ಹ್ಯಾಂಡ್ ವರ್ಕ್ ಮಾಡಿಸಿದಾಗ ನಾವು ಬ್ಯಾಕ್ ಸೈಡು ಬಾರ್ಡ್ರನ್ನ ತಗೊಳ್ಬೋದು. ಫುಲ್ ಬ್ಲೌಸ್ಗೆ ವರ್ಕ್ ಮಾಡ್ತಿದ್ರೆ ಬಾರ್ಡರ್ ಅವಶ್ಯಕತೆ ಇರೋದಿಲ್ಲ. ನೀವು ಈ ಥರ ಪೇಪರ್ ಕಟ್ಟಿಂಗ್ನ ಮಾಡಿ ಪರ್ಫೆಕ್ಟಾಗಿ ನೀವು ಈ ಥರ ಫ್ಲವರ್ ಆಗಲಿ ವರ್ಕ್ ಆಗಲಿ ಏನಾದರೂ ಇದ್ದರೆ ಅಡ್ಜಸ್ಟ್ಮೆಂಟಿಂಗ್ ಅನ್ನೋದು ಮಾಡಿಕೊಂಡು ವರ್ಕ್ ಮಾಡಿಸಿದರೆ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ. ಯಾಕೆ ಅಂದರೆ ಅಮೌಂಟು ನೀವು ವರ್ಕ್ ಮಾಡೋದಕ್ಕೆ ಜಾಸ್ತಿ ಕೊಟ್ಟಿರ್ತೀರ. 2,000 3,000 4,000 5,000 10,000 20,000 50,000ವರೆಗೂ ವರ್ಕ್ ಮಾಡಿಸ್ಬೋದು. ಹಾಗಾಗಿ ಅದು ಹಾಳಾಗೋದ್ರೆ ಒಂದು ಸಾರಿ ಹಾಳಾಗೋದ್ರೆ ನಿಮಗೆ ಬೇಜಾರಾಗುತ್ತೆ, ಮತ್ತೆ ವರ್ಕ್ ಮಾಡಿಸೋದಕ್ಕೆ ಇಂಟ್ರೆಸ್ಟ್ ಇರೋದಿಲ್ಲ. ಹಾಗಾಗಿ ಈ ಟೈಲರು ನೀವು ಏನು ಕಲಿತಿದ್ರು ನೀವು ಕಸ್ಟಮರ್ಗೆ ಈ ಥರ ಮಾರ್ಕಿಂಗ್ ಮಾಡಿ ಕೊಟ್ಟರೆ ಅವ್ರಿಗೂ ಒಂದು ಖುಷಿ ಇರುತ್ತೆ, ಪರ್ಫೆಕ್ಟಾಗಿ ಫಿಟ್ಟಿಂಗ್ ಅನ್ನೋದು ಬರುತ್ತೆ, ನೀವು ಕಲ್ತ್ಕೊಂಡಂಗೆ ಆಗ್ತೀರ. ನೀವು ವರ್ಕ್ ಮಾಡಿಸೋದಾದರೆ ಇದೇ ಥರನೇ ಪೇಪರ್ ಕಟ್ಟಿಂಗ್ ಮಾಡಿ ನೀವು ಮಾರ್ಕಿಂಗ್ನ ಮಾಡಿಕೊಟ್ರೆ ತುಂಬ ಒಳ್ಳೆಯದು, ತುಂಬ ಚೆನ್ನಾಗಿರುತ್ತೆ ಅಂತ ತಿಳಿಸ್ತಾ ಫ್ರೆಂಡ್ಸ್, ಇದು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿರೋದು.
ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಆದಷ್ಟು ಜನಕ್ಕೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿದರೆ ಇಂಥ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಆ ಎಲ್ಲ ವೀಡಿಯೋಸ್ನ ನೀವು ನೋಡ್ಬೋದಾಗುತ್ತೆ. ಹಾಗೆ ಇದ್ರ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ನಾನು ಇದ್ರ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ನಿಮಗೆ ರಿಪ್ಲೈ ಮಾಡಿ ತಿಳಿಸ್ತೀನಿ ಅಂತ ತಿಳಿಸ್ತಾ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು.